ಪಾವತಿಸದಿದ್ದರೂ ವಿದ್ಯಾರ್ಥಿಗಳನ್ನ ಉತ್ತೀರ್ಣ ಮಾಡುತ್ತೇವೆ ಎಂಬ ಶಿಕ್ಷಣ ಸಚಿವರ ಹೇಳಿಕೆ ಹಾಗೂ ಆದೇಶ ಹಿಂಪಡೆಯಬೇಕು. ರುಪ್ಸಾ ಖಾಸಗಿ ಶಾಲೆಗಳ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ದಿಂಡೂರ್ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿಂದು ಮಾತನಾಡಿದ ಅವರು, ಕೋವಿಡ್ ಸಂಕಷ್ಟದಿಂದ ಕಳೆದ 8 ತಿಂಗಳುಗಳಿಂದ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿ, ಬೋಧಕ ವರ್ಗ ಹಾಗೂ ಬೋಧಕೇತರ ಸಿಬ್ಬಂದಿ ಅನುಭವಿಸಿರುವ ನೋವು ಎಲ್ಲರಿಗೂ ಗೊತ್ತಿರುವ ವಿಚಾರ. 2019 ಮತ್ತು 20ನೇ ಸಾಲಿನ ಕೊನೆಯ ಮಾರ್ಚ್ ತಿಂಗಳಲ್ಲಿ ಶಾಲೆಗಳು ಹಠಾತ್ ಆಗಿ ರಜೆ ನೀಡಿದ್ದರಿಂದ ಶಾಲೆಗಳ ಆರ್ಥಿಕ ಪರಿಸ್ಥಿತಿ ತುಂಬಾ ಹದಗೆಟ್ಟಿದ್ದು, ಇಂತಹ ಸಂದರ್ಭಗಳಲ್ಲಿ ಶಿಕ್ಷಣ ಸಚಿವರ ಹೇಳಿಕೆ ಬಹಳ ನೋವುಂಟು ಮಾಡಿದೆ ಎಂದರು. 2019 ಮತ್ತು 20ನೇ ಸಾಲಿನ 30% ಶುಲ್ಕ ಬಾಕಿ ಉಳಿದುಕೊಂಡಿರುತ್ತದೆ. 2020 ಮತ್ತು 21ನೇ ಸಾಲಿನಲ್ಲಿ ಶಾಲೆಗಳು ಪ್ರಾರಂಭ ಆಗದಿದ್ದರಿಂದ ದಾಖಲಾತಿಗಳು ಸ್ಥಗಿತಗೊಂಡಿದ್ದು, ಶಿಕ್ಷಣ ಸಚಿವರ ಗೊಂದಲಮಯ ಹೇಳಿಕೆಗಳಿಂದ ಕಳೆದ 8 ತಿಂಗಳಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಅಂದರೆ 5% ಮಾತ್ರ ಪಾವತಿಯಾಗಿದೆ. 2019 ಮತ್ತು 20 ಹಾಗೂ 2020 ಮತ್ತು 21ನೇ ಸಾಲಿನ ಆರ್ಟಿಇ ಹಣವು ಬಿಡುಗಡೆಯಾಗಿಲ್ಲ. ಪ್ರಸ್ತುತ ದಿನದಲ್ಲಿ ಶಾಲಾ ಕಟ್ಟಡದ ಬಾಡಿಗೆ ಹಾಗೂ ಶಾಲಾ ವಾಹನಗಳ ಕಂತು, ವಿಮೆ, ಬೋಧಕ ವರ್ಗ ಅಲ್ಲದೆ ಬೋಧಕೇತರ ಸಿಬ್ಬಂದಿಗಳ ವೇತನ ಪಾವತಿಸಲು ಇನ್ನಿತರ ಶಾಲಾ ವೆಚ್ಚಗಳನ್ನು ಭರಿಸುವುದು ತುಂಬಾ ಕಷ್ಟಕರವಾಗಿದೆ. ಈ ಮೇಲಿನ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಭೌತಿಕ ತರಗತಿಗಳಿಲ್ಲದಿದ್ದರೂ ಆನ್ಲೈನ್ ತರಗತಿಗಳು ನಡೆಸುತ್ತಿರುವುದರಿಂದ ವೆಚ್ಚದ ಬಗ್ಗೆ ತಿಳಿದು ಖಾಸಗಿ ಶಾಲೆಗಳಿಗೆ ಶೂನ್ಯ ಬಡ್ಡಿ ಸಾಲವನ್ನ ಸರ್ಕಾರದಿಂದ ನೀಡಬೇಕು ಮತ್ತು ಖಾಸಗಿ ಶಾಲೆಗಳ ಭವಿಷ್ಯವನ್ನ ಗಮನದಲ್ಲಿಟ್ಟುಕೊಂಡು ಪೋಷಕರಿಗೆ ಶುಲ್ಕ ಪಾವತಿಸಲು ಸ್ಪಷ್ಟ ನಿರ್ದೇಶನ ನೀಡಬೇಕು. ಇದುವರೆಗೂ 2020 ಮತ್ತು 21ನೇ ಸಾಲಿನ ಪಠ್ಯಕ್ರಮ ಎಷ್ಟು ಕಡಿತಗೊಂಡಿದೆ ಎಂಬುದು ತಿಳಿದಿಲ್ಲ. ಆದ್ದರಿಂದ ಶಿಕ್ಷಕರಿಗೆ ಯಾವ ಪಾಠಗಳನ್ನು ಮಾಡಬೇಕು ಹಾಗೂ ಇಲಾಖೆಯಿಂದ ಎಷ್ಟು ಪ್ರತಿಶತ ಪಠ್ಯಕ್ರಮ ಕಡಿತಗೊಂಡಿದೆ ಎಂದು ಹಾಗೂ ಸಂಪೂರ್ಣ ಶೈಕ್ಷಣಿಕ ಮಾರ್ಗಸೂಚಿ ತಕ್ಷಣ ಬಿಡುಗಡೆ ಮಾಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು. ಮಾನ್ಯ ಶಿಕ್ಷಣ ಮಂತ್ರಿಗಳು ದಿನಕ್ಕೊಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ಶಿಕ್ಷಣ ವ್ಯವಸ್ಥೆಯನ್ನ ಸಂಪೂರ್ಣ ಹಳಿತಪ್ಪುವ ಹಾಗೆ ಮಾಡ್ತಾ ಇದ್ದಾರೆ. ಪಾಲಕರಲ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲಿ, ಶಿಕ್ಷಕರಲ್ಲಿ ಸಂಪೂರ್ಣ ಗೊಂದಲಮಯ ವಾತಾವರಣ ಇವತ್ತು ರಾಜ್ಯದಲ್ಲಿ ನಿರ್ಮಾಣವಾಗಿದೆ. ನಾವು ರೂಪ್ಸಾ ಕರ್ನಾಟಕದಿಂದ ಆಗ್ರಹ ಮಾಡ್ತೀವಿ, ಮಾನ್ಯ ಸಚಿವರೇ, ದಯವಿಟ್ಟು ಈ ಥರದ ಹೇಳಿಕೆಗಳನ್ನ ಕೊಟ್ಟು ಎಲ್ಲರನ್ನೂ ಕೂಡ ಗೊಂದಲಕ್ಕೆ ಸಿಗಾಕ್ಸ್ಕೋಬೇಡ್ರಿ. ನೀವು ಸ್ಪಷ್ಟ ಮಾಹಿತಿಯನ್ನು ನೀಡಿ ಎಷ್ಟು ಫೀಸನ್ನು ತಗೋಬೇಕು ಶಿಕ್ಷಣ ಸಂಸ್ಥೆಗಳು, ಈ ವರ್ಷ ಅಕಾಡೆಮಿಕ್ ಕ್ಯಾಲೆಂಡರ್ನ ಸಿಲೆಬಸ್ ಎಷ್ಟು, ಯಾವಾಗ ಶಾಲೆಗಳು ಕ್ಲಾಸ್ಗಳನ್ನು, ಈಗೇನು ಆನ್ಲೈನ್ ಕ್ಲಾಸ್ಗಳನ್ನ ಮಾಡ್ತಾ ಇದ್ದೀವಿ, ಈ ಆನ್ಲೈನ್ ಕ್ಲಾಸ್ಗಳಿಗೆ ಸಿಲೆಬಸ್ ಎಷ್ಟು, ನಾವು ಎಕ್ಸಾಮನ್ನು ಯಾವಾಗ ಮಾಡಬೇಕು, ಶೈಕ್ಷಣಿಕ ವರ್ಷ ಯಾವಾಗ ಪೂರ್ಣಗೊಳ್ತದೆ ಅನ್ನುವಂಥ ಸ್ಪಷ್ಟ ಶೈಕ್ಷಣಿಕ ಕ್ಯಾಲೆಂಡರನ್ನು ನೀವು ಶೀಘ್ರವಾಗಿ ನಮ್ಮ ಎಲ್ಲ ಸಂಸ್ಥೆಗಳಿಗೆ ನೀಡಿ ಮಾರ್ಗದರ್ಶನವನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ರೂಪ್ಸಾ ಕರ್ನಾಟಕದ ಆಗ್ರಹ. ಇಲಾಖೆಯಿಂದ ಅವೈಜ್ಞಾನಿಕವಾದಂಥ ಸುತ್ತೋಲೆಗಳನ್ನ ಹೊರಡ್ತಾ ಇದ್ದೀರಿ. ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಮಾರಕವಾಗಿದೆ. ಅವು ಯಾವುದೂ ವಾಸ್ತವವಾಗಿ ನಮಗೆ ಅವು ಅಪ್ಲೈ ಆಗೋದಿಲ್ಲ. ಆದರೂ ಕೂಡ ಬೆಂಗಳೂರು ಕೇಂದ್ರೀಕೃತ ಆ ಒಂದು ವಿಚಾರವನ್ನು ಇಟ್ಕೊಂಡು ನೀವು ರಾಜ್ಯದ ಎಲ್ಲ ಮೂಲೆಗಳಿರ್ತಕ್ಕಂಥ ಶಾಲೆಗಳಿಗೆ ಅಪ್ಲೈ ಆಗೋ ಹಾಗೆ ಬೆಂಗಳೂರು ವಿಷಯಗಳನ್ನ ತಗೊಂಬಂದು ಒಂದು ಹಳ್ಳಿಗೆ ಅಪ್ಲೈ ಆಗುತ್ತೆ ಅಂತಂದರೆ ಎಷ್ಟು ಅವೈಜ್ಞಾನಿಕ ಅನ್ನೋದನ್ನು ತಾವೇ ಕೂಡ ಒಂದು ಕಡೆ ವಿಚಾರ ಮಾಡಿ ಈ ಒಂದು ಅವೈಜ್ಞಾನಿಕ ಸುತ್ತೋಲೆಗಳನ್ನ ಹಿಂಪಡೆದೇ ಹೋದರೆ ನಮ್ಮ ರೂಪ್ಸಾ ಕರ್ನಾಟಕದಿಂದ ಉಗ್ರ ಹೋರಾಟವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಈ ಒಂದು ಹೇಳಿಕೆ ಏನಿದೆ ತಮ್ಮದು ಸಂಪೂರ್ಣ ಶಿಕ್ಷಣ ವ್ಯವಸ್ಥೆಯ ಗೊಂದಲವನ್ನು ಸೃಷ್ಟಿಯಾಗಿರುವಂಥದ್ದನ್ನು ಸಂಪೂರ್ಣವಾಗಿ ತಾವು ಮತ್ತೊಂದು ಹೇಳಿಕೆಯನ್ನು ಕೊಟ್ಟು ಪಾಲಕರಿಗೆ, ಶಿಕ್ಷಣ ಸಂಸ್ಥೆಗಳಿಗೆ, ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಶಿಕ್ಷಕರು ಕೂಡ ಸೂಕ್ತ ಮಾರ್ಗದರ್ಶನವನ್ನು ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಾ ರೂಪ್ಸಾ ಕರ್ನಾಟಕದಿಂದ ನಾವು ಆಗ್ರಹ ಮಾಡ್ತೇವೆ. ದಯವಿಟ್ಟು ಈ ನಿಟ್ಟಿನಲ್ಲಿ ಒಂದು ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ಳಿ, ಶಿಕ್ಷಣ ವ್ಯವಸ್ಥೆಯನ್ನು ಸರಿಪಡಿಸಿ ಅನ್ನುವಂಥ ಆಗ್ರಹದೊಂದಿಗೆ ರೂಪ್ಸಾ ಕರ್ನಾಟಕ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ದಿಂಡೂರ್. ಗೌರಿ ಹುಣ್ಣಿಮೆಗೆ ವಾಣಿಜ್ಯ ನಗರಿ ಸಿದ್ಧತೆ, ಸಕ್ಕರೆ ಗೊಂಬೆ ತಯಾರಿಕಾ ಕಾರ್ಯ ಚುರುಕಾಗಿ ನಡೆಯುತ್ತಿದೆ. ದೀಪಾವಳಿ ಆಯ್ತು, ತುಳಸಿ ವಿವಾಹ ಕೂಡ ಆಯ್ತು ಎನ್ನುವಷ್ಟರಲ್ಲಿಯೇ ಮಹಿಳೆಯರ ಅಚ್ಚುಮೆಚ್ಚಿನ ಮತ್ತೊಂದು ಹಬ್ಬ ಬಂದೇ ಬಿಡ್ತು. ಈ ಹಬ್ಬಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗುತ್ತಿದ್ದು, ಹಬ್ಬಕ್ಕೆ ವಾಣಿಜ್ಯ ನಗರಿ ಕೂಡ ಸಿದ್ಧವಾಗುತ್ತಿದೆ. ಹೌದು, ಗೌರಿ ಹುಣ್ಣಿಮೆ ಅಂದ್ರೆ ಮಹಿಳೆಯರಿಗಂತೂ ಅಚ್ಚುಮೆಚ್ಚಿನ ಹಬ್ಬ. ಹೂವಿನ ದಂಡೆ ಹಾಕಿಕೊಂಡು ಸಕ್ಕರೆ ಗೊಂಬೆ ತೆಗೆದುಕೊಂಡು ಗೌರಮ್ಮನಿಗೆ ಆರತಿ ಬೆಳಗುವ ವಿಶಿಷ್ಟ ಆಚರಣೆಯೇ ಗೌರಿ ಹುಣ್ಣಿಮೆ. ಈಗಾಗಲೇ ವಾಣಿಜ್ಯ ನಗರಿಯಲ್ಲಿ ಸಕ್ಕರೆ ಗೊಂಬೆ ತಯಾರಿಕೆ ಪ್ರಾರಂಭಗೊಂಡಿದ್ದು, ಬಣ್ಣ ಬಣ್ಣದ ಆಕರ್ಷಕ ರೀತಿಯಲ್ಲಿ ಸಕ್ಕರೆ ಗೊಂಬೆಗಳು ತಯಾರಿಸಲಾಗುತ್ತಿದೆ.
ಸಕ್ಕರೆಯನ್ನ ಪಾಕ ಮಾಡಿ ಅದನ್ನ ಅಚ್ಚುಗಳಿಗೆ ಎರಕ ಹೊಯ್ಯುವ ಮೂಲಕ ಸಕ್ಕರೆ ಗೊಂಬೆಗಳನ್ನ ಸಿದ್ಧಪಡಿಸಲಾಗುತ್ತದೆ. ಕೊರೋನಾ ಕರಿ ನೆರಳಿನಿಂದ ಹಬ್ಬ ಆಚರಿಸಲಾಗುತ್ತದೆಯೋ ಇಲ್ಲವೋ ಎಂದುಕೊಂಡಿದ್ದವರಿಗೆ ಕೊಂಚ ನಿರಾಳತೆ ಸಿಕ್ಕಿದ್ದು ಹಬ್ಬ ಮತ್ತಷ್ಟು ಗರಿಗೆದರುವ ಸಾಧ್ಯತೆ ಇದೆ. ಹೋದ್ಸಲ ನೀವು ಬಂದಿದ್ದಿಲ್ಲ? ಹೌದು, ಪೇಪರ್ನ ಬಂದಿಲ್ಲ. ಏನಂತ